ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇಡೀ ದಿವಸ ಏನೆಲ್ಲ ಇರುತ್ತೆ, ಆಗುತ್ತೆ, ಹೋಗುತ್ತೆ, ತಿಂತೀನಿ, ಕೆಲಸ ಮಾಡ್ತೀನಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ 28Kಗೆ ಸ್ವಲ್ಪ ಹತ್ರದಲ್ಲಿದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಟಿಫಿಕೇಶನ್ಸ್ ಬರ್ತಿರುತ್ತೆ. ನಾನು ಯಾವಾಗಲೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅವಾಗ. ಪ್ಲೀಸ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಬೇಕಾಗಿದೆ ನಿಮ್ಮ ಕಡೆಯಿಂದ. ಆ್ಯಂಡ್ 27K ಇವಾಗ ಏನಿದೆಯೋ ಅಷ್ಟು ಜನ ವೀಡಿಯೋಸ್ನ ನೋಡಿ ಪ್ಲೀಸ್ ಅಂತ ಹೇಳ್ತಾ ಈ ದಿನನ ಶುರು ಮಾಡೋಣ. ಆ್ಯಂಡ್ ಇಡೀ ದಿವಸ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 8 o'clock ಆಗ್ತದೆ. ನಾನು ಎಲ್ಲ ಪ್ರಾಕ್ಟೀಸಸ್ಗಳು ಮುಗಿಸ್ಕೊಂಡಿದ್ದಾಯಿತು. ನಾನು ವಾಕಿಂಗ್ ಹೋಗಬೇಕು ಬಿಕಾಸ್ ನನಗೆ 11 AM ವರ್ಕೌಟ್ ಇರೋದು. ಸೊ ಅದಕ್ಕೆ ಮುಂಚೆ ಸ್ವಲ್ಪ 10K ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನನ್ನನ್ನು ಯಾರು ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿದ್ರು ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೊಸಬರಾಗಿರೋ ಹಾರ್ಟ್ಲಿ ವೆಲ್ಕಮ್ ನನ್ನ ಚಾನಲ್ಗೆ. ನನ್ನ ಚಾನಲಲ್ಲಿ ನಿಮಗೆ ಡೈಲಿ ವ್ಲಾಗ್ಸ್, ಮ್ಯಾನಿಫೆಸ್ಟೇಷನ್, ಟ್ರಾವೆಲಿಂಗ್ ಈ ರೀತಿಯ ವಿಡಿಯೋಸ್ ಜಾಸ್ತಿ ಸಿಗ್ತಿರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ನೀವು ಕೂಡ ಹೊಸಬರಾಗಿ ಬರ್ಬೋದು. ಸೊ ನೋಡೋಣ ಬನ್ನಿ ಇವತ್ತು ಇಡೀ ದಿವಸ ಹಿಂಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ನಾನು ಮನೇಲೇ ಇರ್ತಿದ್ನಲ್ಲ, ಅವಾಗೆಲ್ಲ ಒಂಥರ ಮೆಂಟಲಿ ಏನೋ ಒಂಥರ ಅನ್ಸೋದಾಯ್ತಾ. ಅಂದರೆ ಯಾರು ಬಂದು ನಾನು ಆಚೆ ಕರ್ಕೊಂಡು ಹೋಗ್ಬಿಡ್ಲಪ್ಪ ಇವತ್ತು ಅನ್ನೋ ಥರ ಫೀಲ್ ಆಗೋದು. ಯಾವಾಗ ನಾನೇ ಆಚೆ ಬಂದು ವಾಕ್ ಮಾಡೋಕ್ಕೆ, ರನ್ ಮಾಡೋಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಓದಿದೆ, ನಾವು ಡೈಲಿ ಆಚೆಗೆ ಹೋಗಿ ಫ್ರೆಶ್ ಏರ್ ತಗೊಳ್ಳೇಬೇಕು. ನಮ್ಮ ಮೈಂಡನ್ನ ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಸೊ ಅದು ತುಂಬಾ ಅವಶ್ಯಕತೆ ಇದೆ ಅಂತ ನನಗೆ ಅವಾಗ ರಿಯಲೈಸೇಷನ್ ಆಗಿದ್ದು. ಸೊ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡಿದೆ. ಬಿಕಾಸ್ ಮನೇಲಿ ತುಂಬ ಹೊತ್ತು ಮನೇಲೇ ಇರ್ತೀನಿ. 2 hours ಏನಿಲ್ಲ ಆಚೆ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಅದು ನನಗೆ ಎಕ್ಸ್ಟ್ರಾ ತೂಕನೇ ಕೊಡುತ್ತೆ. ಸೊ ಹಾಗಾಗಿ ನೀವು ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಆಚೆಗೆ ಹೋಗಿ ವಾಕ್ ಮಾಡಿ, ವಾಟ್ ಎವರ್ ಇಟ್ ಮೇ ಬಿ ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡಿ, ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಮೈ ಸಜೆಷನ್. ಆ್ಯಂಡ್ ತುಂಬ ಜನ ಸಕ್ಸಸ್ಫುಲ್ ಪೀಪಲ್ ಕೂಡ ಅದನ್ನೇ ಸಜೆಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ಇಟ್ ಟ್ರೈ. ಈ ಬೆಳೆದಿರೋ ಗಿಡ 550 ಅಂತೆ, ಅಲ್ಲಿ ಚಿಕ್ಕದಾಗಿದೆ ನೋಡಿ, ಅದು 250 ಅಂತೆ. ನನಗೆ ಮನೆ ಒಳಗಡೆ ಇಡಕ್ಕೆ ಒಂದು ಗಿಡ ಬೇಕು ದೊಡ್ಡದಾಗಿ. ಅದಕ್ಕೆ ಇದೆಲ್ಲ ಒಳಗಡೆ ಇಡೋದಂತೆ, ಮನೆ ಒಳಗಡೆ. ಈ ಥರನೂ ಮಾಡ್ಬೇಕು, ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಬಟ್ ಹೆಂಗೆ ಎತ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ನನಗೆ. ಆಟೋದಲ್ಲಿ ಬರಬೇಕು. ನಾನು ಅದೆಲ್ಲ ಮುಗಿಸ್ಕೊಂಡು ನಡ್ಕೊಂಬರೋಷ್ಟರಲ್ಲಿ ಆಲ್ಮೋಸ್ಟ್ 9:45 ಆಗೋಗಿತ್ತು. ಇನ್ನೇನು ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ರೋಡ್ ಸೈಡ್ ತಿನ್ಬೇಕನ್ನೋ ಸ್ವಲ್ಪ ಇಷ್ಟ ಆಗುತ್ತಾಯ್ತಾ. ಆ್ಯಂಡ್ ಈ ರೂಟಲ್ಲಿ ಹೋಗ್ಬೇಕಾದ್ರೆ ತುಂಬ ಹೋಟೆಲ್ಸ್ ಇತ್ತು. ನನಗೆ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಸಾಫ್ಟಾಗಿತ್ತು ಗೊತ್ತಾ ಇಡ್ಲಿ ಅಂತೂ. ಆ್ಯಂಡ್ ಮೊಟ್ಟೆ ಇದೆ ಅಂತ ಫಸ್ಟ್ ಕೇಳಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡೆ. ಯಾಕಂದ್ರೆ 2 ಮೊಟ್ಟೆ ತಿನ್ಬೇಕು ನಾನು ಬೆಳಿಗ್ಗೆ ಹೊತ್ತು ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಮಾಡಿದ್ರಾಯ್ತು. ಎಷ್ಟು ಇಷ್ಟ ಆಯಿತು ಗೊತ್ತಾ. ಮನ್ಸಾರೆ ನೆಮ್ಮದಿಯಾಗಿ ಕೂತ್ಕೊಂಡು ಸುತ್ತಮುತ್ತ ನೇಚರು ಸಖತ್ ಖುಷಿ ಕೊಡ್ತೀವತ್ತು ಅಂತ ನಾನು ಅಂದ್ಕೊಂಡಂಗೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅನ್ಕೊಂತಿದ್ದೆ. ಸೊ ಅದ್ರ ಪ್ರಕಾರನೇ ತಿಂದಿದ್ದಾಯಿತು. ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ನಂದು 11 o'clock ಏನೋ ಸೆಷನ್ ಇತ್ತು, ಅದನ್ನು ಶುರು ಮಾಡ್ಕೊಂಡಿದ್ದಾಯಿತು. ಯೂಶ್ವಲಿ 6 AM ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಎದ್ದೊಳೋದು ಲೇಟ್ ಆಗೋಯಿತು. ಸರಿ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಾದಮೇಲೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ದಾಯಿತು. ಅದು ಆಲ್ಮೋಸ್ಟ್ 11 to 12 ಇರುತ್ತೆ. ಆನ್ಲೈನಲ್ಲಿ ಅಟೆಂಡ್ ಮಾಡ್ಬೋದು. ನಿಮ್ಗೇನಾದ್ರು ಪರ್ಸ್ನಲ್ ಟ್ರೈನಿಂಗ್ ಬಗ್ಗೆ ಏನಾದ್ರು ಫಿಟ್ನೆಸ್ ಜಾಯ್ನ್ ಆಗಬೇಕು ಇಂಟ್ರೆಸ್ಟ್ ಇದ್ದರೆ ಸೌಮ್ಯಸ್ ಫಿಟ್ನೆಸ್ ಕ್ಲಬ್ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ ತುಂಬ ವೀಡಿಯೋಸಲ್ಲಿ. ಬೇಕಾದರೆ ಇಲ್ಲೂ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಜಾಯ್ನ್ ಆಗಿ. ಇದಾಗಿತ್ತು ನನ್ನ ಫಿಟ್ನೆಸ್ ಹೋಮ್ ವರ್ಕೌಟ್ಸ್ದು ಇವತ್ತು ಹಿಂಗಿರುತ್ತೆ ನಂದು.
ಸೊ ಗೈಸ್, ನಂದು ಇವಾಗ ವರ್ಕೌಟ್ ಎಲ್ಲ ಮುಗೀತು. ಟೈಮ್ ಬಂದು 12 ಆಗಿದೆ. ಇವಾಗ ಹೋಗ್ಬಿಟ್ಟು ನಾನು ಚಿಕನ್ ತೊಗೊಂಬರ್ಬೇಕು. ಹೋಗಿ ತಗೊಂಬಂದು ಅಡುಗೆ ಶುರು ಮಾಡೋಣ. ಸೊ ದಟ್ಸ್ ದ ಪ್ಲ್ಯಾನ್. ಇವಾಗಲೂ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಐ ಲವ್ ಇಟ್. ಇವತ್ತಿನ ಲಂಚಲ್ಲಿ ಚಿಕನ್ ಬ್ರೆಸ್ಟ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಈ ಕಡೆ ಬಂದು ರೈಸ್ ರೆಡಿ ಆಗಿದೆ. ಏನೂ ಕೆಲಸ ಮಾಡಿಲ್ಲ ಮನೇದು, ಜಸ್ಟ್ ವರ್ಕೌಟ್ ಮಾಡು ತಿನ್ನು ಇದೇ ಆಗಿದೆ. ಸಾಂಬಾರು ಬೇಳೆ, ಸಾಂಬಾರು ರಸಮ್ ಟೈಪ್ ಏನೋ ಒಂದು ಮಾಡ್ಕೊಂಡಿದ್ದೀನಿ. ಇವಾಗ ತಾನೇ ವಿಸಿಲ್ ಇದಾಗಿದೆ. ಸೊ ಅದು ಇದಾದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಏನಪ್ಪ ಬೆಣ್ಣೆ ಹಾಕೊಳ್ಳೋಣ. ನಾನು ಫಸ್ಟ್ ಟೈಮ್ ಈ ಥರದ್ದೆಲ್ಲ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದು. ಇವಾಗ ನಾವು ಇದಕ್ಕೆ ಹಾಕುವ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಚಿಕನ್ನು ಸೂಪರಾಗಿ ಬಂದಿದೆ ಆಯಿತಾ. ಸೊ ದಾಲ್ ಅಂತಾರೋ ಏನಾದರೂ ಗೊತ್ತಿಲ್ಲ, ಮೈಸೂರು ಬೇಳೆ ಹಾಕಿ ಮಾಡ್ಕೊಂಡಿರೋದು. ಸ್ವಲ್ಪ ರೈಸು ಮತ್ತು ಕುಕ್ಕುಂಬರು ಇಷ್ಟೇ ಸಾಕು ನನಗೆ. ಇದ್ರ ಮೇಲೆ ನನಗೇನು ತಿನ್ನೋಕ್ಕಾಗಲ್ಲ. ಸೊ ದಿಸ್ ಇಸ್ ಮೈ ಲಂಚ್. ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳಿ. ರೈಸ್ ನಂದು ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಆಲ್ಮೋಸ್ಟ್ 3 ಆಗ್ತಿರ್ಬೋದು. ನನಗೆ ಸೆಷನ್ ಇದೆ, ಅದು ಮುಗಿಸ್ಕೊಂಬಂದು ಆಮೇಲೆ ಸಿಗ್ತೇನೆ ನಿಮ್ಗೆ. ಓಕೆ. ಸೊ ಇವಾಗ ನಂದು ಸೆಷನ್ ಎಲ್ಲ ಮುಗೀತು. ಜಸ್ಟ್ ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ, ಮೊಸರು ಇಷ್ಟನ್ನು ಹಾಕ್ಕೊಂಡು ಸ್ಕ್ರಬ್ಬಿಂಗ್ ಮಾಡ್ಕೊಂಡೆ. ಹೋಮ್ ಮೇಡ್ ಸ್ಕ್ರಬ್ಸ್ ಎಲ್ಲ ಮಾಡಿ ತುಂಬಾ ಟೈಮ್ ಆಗ್ಬಿಟ್ಟಿದೆ ಗೈಸ್. ನಮ್ಮಲ್ಲಿ ತುಂಬ ಜನ ಏನಂತಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಇಲ್ಲ. ಅಂದರೆ ಫಿಸಿಕಲ್ ಏನಾದ್ರು ಪೇನ್ ಆದರೆ ಯಾರ ಹತ್ರ ಹೇಳ್ಕೊತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದೆಲ್ಲ ಮಾಡ್ತೀವಿ. ಬಟ್ ಈಗ ಮೆಂಟಲಿ ನನಗೇನೋ ಒಂದು ಟಾರ್ಚರ್ ಆಗ್ತದೆ, ಟ್ರಬಲ್ ಆಗ್ತದೆ ಒಬ್ಬರಿಂದ, ಅಥವಾ ಏನೋ ಒಂದು ಸಮಥಿಂಗ್ ಕಾಡ್ತದೆ ಅಂದಾಗ ಹೇಳ್ಕೊಳಕ್ಕೆ ಹಿಂಜರಿತೀವಿ, ನಾಚಿಕೆ ಪಟ್ಕೊತೀವಿ. ಯಾಕಂದರೆ ಬೇರೆಯವ್ರು ಏನಾರು ಅನ್ಕೊಂಬಿಟ್ರೆ ಮೇ ಬಿ ಇದು ನಾನು ಒಬ್ಬಳಿಗೆ ಆಗ್ತಿರ್ಬೋದೇನೋ, ನಾನು ಏನಾರು ಹೇಳ್ಕೊಂಡಾಗ ಓ ನೀನೇನು ಸ್ಪೆಷಲ್ ಏನಲ್ಲ, ಅದು ಎಲ್ರಿಗೂ ಕಾಮನ್ ಅಂತ ತುಂಬ ಜನ ಮಾತಾಡ್ತಾರೆ. ಆಯ್ತು ಅವಾಗ ಏನಾರು ತೊಗೊಂಡೋಗ್ಬಿಟ್ಟು ನನಗೆ ಇಲ್ಲೆಲ್ಲ ನೋವುತ್ತಿದೆ ಅಥವಾ ನನಗೆ ಆಫೀಸಲ್ಲಿ ಏನೋ ಈ ಥರ ಆಗ್ತಿದೆ ಅಂದಾಗ ಕೆಲವರು ಅಂತಾರೆ ನಮ್ಮ ಆಫೀಸಲ್ಲಿ ಅದೇ ಥರ ಕಾಣ, ಇಟ್ಸ್ ವೆರಿ ಕಾಮನ್, ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಜನ ಮಾತಾಡೋರಿದ್ದಾರೆ. ಅದ್ರ ವ್ಯಾಲ್ಯೂ ಎಲ್ಲ ನನಗೆ ಇವಾಗ ತುಂಬ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಒಂದೊಂದು ವಿಚಾರಗಳು ಒಬ್ಬೊಬ್ರ ಲೈಫಲ್ಲಿ ಎಷ್ಟೊಂದು ಟ್ರಾಮನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಚಿಕ್ಕವರಿದ್ದಾಗಲಾದರೂ ಆಗಿರ್ಬೋದು ಅಥವಾ ಆಗ್ತಿದ್ದಂಗೂ ಇರ್ಬೋದು. ಸೊ ಹಾಗಾಗಿ ಏನೇ ಬೇಜಾರಿರಲಿ, ಚಿಕ್ಕದಿರ್ಬೋದು, ಸಿಲ್ಲಿ ಇರ್ಬೋದು, ಪ್ಲೀಸ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ಏನೋ ಒಂದು ಟ್ರಬಲ್ ಆಗ್ತದೆ, ತುಂಬ ನಂಗೆ ಅದನ್ನು ತಗೊಳಕ್ ಆಗ್ತಿಲ್ಲ, ಕಷ್ಟ ಆಗ್ತದೆ ಅಂದಾಗ ಪ್ಲೀಸ್ ಯಾರ ಹತ್ತಾರು ಹೋಗಿ ಶೇರ್ ಮಾಡ್ಕೊಳ್ಳಿ. ಯಾರು ಥೆರಪಿಸ್ಟ್ಗಳನ್ನ ಮೀಟ್ ಮಾಡಿ ಅಥವಾ ಯಾರು ಹೀಲರ್ಸ್ಗಳನ್ನ ಮೀಟ್ ಮಾಡಿ ಅಥವಾ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡಿ ಒಂದ್ಸಲ. ಅಥವಾ ನಿಮ್ಮ ಮಾತನ್ನ ನಂಬಿ ಕೇಳಿಸ್ಕೊಳ್ಳೋರು ಯಾರು ಇರ್ತಾರೋ ಅವ್ರ ಜೊತೆ ಮಾತಾಡಿ. ಸೊ ದಟ್ ನಿಮ್ಮನ್ನು ಯಾರು ಹೀಳಿಸ್ತಾರಲ್ವ ಮಾತಾಡ್ಕೊಂಡೆ ಇವೆಲ್ಲ ಏನು ಬಿಡು, ಇವೆಲ್ಲ ಕಾಮನ್ನು, ಆ ಥರ ಯಾರು ಅಂತಾರೋ ಅಂಥವ್ರಿಂದ ಸ್ವಲ್ಪ ದೂರ ಇರಿ. ಬಿಕಾಸ್ ನೀವು ಮೆಂಟಲಿ ಚೆನ್ನಾಗಿದ್ರೆ ಮಾತ್ರನೇ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಮಾಡೋಕ್ಕಾಗೋದು, ಚೆನ್ನಾಗಿರೋಕ್ಕಾಗೋದು. ಸೊ ಹಾಗಾಗಿ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಎಮೋಷನ್ ಏನೇ ಇದ್ರು ನಿಮ್ಮ ತುಂಬ ಕ್ಲೋಸ್ ಪರ್ಸನ್ ಯಾರು ಇರ್ತಾರೋ ಅವ್ರ ಮುಂದೆ ತೋರಿಸ್ಕೊಳ್ಳೋಕೆ ಶುರು ಮಾಡಿ. ಇನ್ಸ್ಟೆಡ್ ಆಫ್ ಊರವ್ರ ಹತ್ರ ಎಲ್ಲ ಎಸ್ಪೆಷಲಿ ಕೆಲವೊಂದು ವಿಚಾರಗಳನ್ನ ಯಾವಾಗ್ಲೂ ಅಷ್ಟೇ ಸೀಕ್ರೆಟಾಗಿ ಇಟ್ಕೊಳ್ಳಿ. ನಿಮ್ಮ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದೇ ಇರ್ತಾರೆ, ಅಂಥವ್ರ ಜೊತೆಗೆ ಮಾತ್ರನೇ ಶೇರ್ ಮಾಡ್ಕೊಳ್ಳಿ. ಯಾರೊಟ್ಟಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಅವಶ್ಯಕತೆ ಇಲ್ಲ. ಆ್ಯಂಡ್ ಇದೊಂದು ವಿಚಾರ ನಾನು ಹೇಳಬೇಕಾಗಿತ್ತು. ಸೊ ಮೆಂಟಲಿ ತುಂಬ ಆರೋಗ್ಯವಾಗಿರಿ, ವಾಟ್ ಎವರ್ ಇಟ್ ಮೇ ಬಿ. ಫಿಸಿಕಲಿ ಆದರೂ ಹಾಸ್ಪಿಟಲ್, ಮೆಂಟಲಿ ಆದಾಗಂತೂ ಕೆಲವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಈ ವಿಡಿಯೋ ನೋಡ್ತಿರೋ ತುಂಬ ಜನಕ್ಕೆ ಸಫರ್ ಆಗ್ತಿರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ಇನ್ನೂ ಏನೇನೋ ಫ್ಯಾಮಿಲಿ ಜವಾಬ್ದಾರಿ ಅಂತ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು. ಇವರು ಅವರು ಅಂತನೆಲ್ಲ ಯಾಕೆ ಇದೊಂದು ಮಾತಾಡಬೇಕು ಅಂತ ಅನ್ನಿಸ್ತು ಅಂದರೆ, ಪ್ರತಿ ಸಲ ನಾನು ಒಂದೊಂದು ಸೆಷನ್ಸ್ನ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲಲ್ಲಿ ಏನು ಕ್ಲೈಂಟ್ ಜೊತೆ ಕನೆಕ್ಟ್ ಆಗ್ತೀನಲ್ಲ, ಪಾಪ ಅವ್ರನ್ನ ಯಾವತ್ತೂ ಡೈರೆಕ್ಟಾಗಿ ನೋಡೇ ಇರಲ್ಲ ಆಯಿತಾ. ಆ್ಯಂಡ್ ಯಾವತ್ತೂ ಡೈರೆಕ್ಟಾಗಿ ಬಂದು ನಾನು ಮಾತಾಡ್ಸೇ ಇರಲ್ಲ. ಆದರೆ
ಅವ್ರು ಕಾಲ್ ಮಾಡಿದ ತಕ್ಷಣ ಸುಮ್ಮನೆ ಹೇಳಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಅವರಲ್ಲಿ ಎಷ್ಟೊಂದು ಇರುತ್ತೆ ಒಬ್ರ ಹತ್ರ ಹೇಳ್ಕೋಬೇಕು, ನನ್ನನ್ನು ಜಡ್ಜ್ ಮಾಡ್ದಲೇ ಯಾರೋ ನನ್ನ ಮಾತು ಕೇಳಿಸ್ಕೊತಿದ್ದಾರೆ ಅನ್ನೋದು ಅವ್ರಿಗೆ ಬೇಕಾಗಿರುತ್ತೆ. ಅಂಥವ್ರು ನಿಮ್ಮ ಸುತ್ತಮುತ್ತ ಇದ್ದಾಗ ಅವ್ರನ್ನ ಒಂದು 2-3 ಸಲ ನೀವು ಐ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ನೀವೇ ಹೋಗಿ ಕೇಳಿ, ಆರ್ ಯು ಓಕೆ, ಎಲ್ಲ ಸರಿ ಇದೆಯಾ, ಏನಾದ್ರು ಹೆಲ್ಪ್ ಬೇಕಾ. ಮೇ ಬಿ ನಿಮ್ಮ ಕೈಲಿ ಆಗ್ಬೋದು, ಹೆಲ್ಪ್ ಮಾಡೋಕ್ಕೆ ಆಗ್ದಲ್ಲೂ ಇರ್ಬೋದು. ಜಸ್ಟ್ ಒಂದ್ಸಲ ಕೇಳಿ ನೋಡಿ, ಒಂದು ಚಿಕ್ಕದಾಗ ಒಂದು ಮೆಸೇಜ್ ಮಾಡಿ. ಎಷ್ಟು ಕೈಂಡಾಗಿ ಬಿಹೇವ್ ಮಾಡೋಕ್ಕಾಗುತ್ತೋ ಅಷ್ಟು ಕೈಂಡಾಗಿರಿ. ಅದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಜಗತ್ತಿಗೆ ಕೈಂಡ್ನೆಸ್ ತುಂಬ ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಯಾರನ್ನೂ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಆದರೆ ಹೆಲ್ಪ್ ಮಾಡಿ, ಅಥವಾ ಯಾರು ಹೆಲ್ಪ್ ಇದ್ದಾರೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಆದರೂ ಕೂಡ ಅವ್ರಿಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ. ಏನಾದರೂ ಅದೇನು ನೆಕ್ಸ್ಟ್ ಆಗುತ್ತೋ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಇಟ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಹಾಕಿದ್ಮೇಲೆ ತುಂಬ ಜನಕ್ಕೆ ಹೇಳ್ಬೋದು, ಅಕ್ಕ ನನಗೂ ಹಿಂಗೆ ಆಗ್ತದೆ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಯಾರನ್ನಾರು ಒಬ್ರು ಕಾಂಟ್ಯಾಕ್ಟ್ ಮಾಡಿ, ಅದರ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮಗೆ ಆರಾಮ್ ಅನಿಸೋ ಹ್ಯಾಬಿಟ್ಸ್ಗಳಿರುತ್ತೆ. ಮತ್ತು ಪ್ರತಿ ಸಲ ನಾನು ಹೇಳಿರ್ತೀನಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕೆ ನಾವು ಇವಾಗ 3,000-4,000 ಕೊಟ್ಟು ಬಟ್ಟೆ ತಗೊಳ್ಳೋಷ್ಟು ಯೋಗ್ಯತೆ ನನ್ನ ಬಾಡಿಗೆ ನನಗೆ ಇದೆ ಅನ್ನೋದಾದರೆ, ಒಂದು 4-5 ಸಾವಿರ ಕೊಟ್ಟು ಒಂದು ಸೆಷನ್ನ ಬುಕ್ ಮಾಡ್ಕೊಳ್ಳೋದು, ಒಂದು ಹೀಲಿಂಗ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡೋದು, ನನ್ನಗೋಸ್ಕರ ಅದು ನನ್ನ ಕೈಲಿ ಮಾಡ್ಕೊಳಕ್ಕಾಗಲ್ವ ಗೈಸ್? ಅಷ್ಟು ನನ್ನ ವರ್ತ್ ಇಲ್ವಾ? ಹೋದ್ರೆ ಹೋಗ್ಲಿ, ಒಂದ್ಸಲ ಯೋಚನೆ ಮಾಡಿ ಆಯ್ತಾ. ನಿಮ್ಗೆ ಹೀಲಿಂಗ್ ಇಂಟ್ರೆಸ್ಟ್ ಇದೆಯಾ? ಹೀಲಿಂಗ್ ಮೇಲೆ ಇನ್ವೆಸ್ಟ್ ಮಾಡಿ. ಒಂದು 2 ತಿಂಗಳು ಬಟ್ಟೆಗಳು ತೊಗೊಬಿಡಿ. ಹಾಕೊಳ್ಳೋಕ್ಕಂತೂ ಖಂಡಿತವಾಗ್ಲೂ ನಿಮ್ಮ ಹತ್ರ ಬಟ್ಟೆ ಇರುತ್ತೆ. ಅಥವಾ ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್ ಸ್ಕಿಲ್ಸ್ ಕಲಿಬೇಕಾ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋದು ನಾಳೆ ನಿಮಗೆ ದುಡ್ಡು ಬಂದೇ ಬರುತ್ತೆ. ಅದರಿಂದ ನಿಮ್ಗೇನೋ ಒಂದು ಲೈಫಲ್ಲಿ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ. ನನ್ನ ಚಾನಲ್ ನೋಡ್ತಿರೋರು ಎಲ್ರಿಗೂ ಇದೊಂದು ಚಿಕ್ಕದಾಗ ಒಂದು ಕಿವಿ ಮಾತಾಗಿರುತ್ತೆ. ನಿಮ್ಮ ಮೇಲೆ ದಯವಿಟ್ಟು ಇನ್ವೆಸ್ಟ್ ಮಾಡ್ಕೊಳ್ಳಿ. ಅದು ಹೆಲ್ತ್ ಆಗಿರ್ಬೋದು, ಏನೇ ಆಗಿರ್ಬೋದು. ಹೆಲ್ತ್ ಈಸ್ ಎವ್ರಿಥಿಂಗ್ ಗೈಸ್. ಸೊ ಪ್ಲೀಸ್ ಅದ್ರ ಮೇಲೆ ವರ್ಕ್ ಮಾಡಿ. ಹೋಪ್ ಈ ಒಂದು ಚಿಕ್ಕ ಮೆಸೇಜ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡೆ. ವಾವ್. ಸೊ ಇದೆಲ್ಲ ಆದಮೇಲೆ ಬಟ್ಟೆಗಳು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು ಮೊನ್ನೆ ಫುಟೇಜ್ನ ಇಲ್ಲಿ ಆ್ಯಡ್ ಮಾಡ್ತಿರೋದು. ನಾನು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅಂದ್ಕೊಂಡೆ ಬೇಡ ಅಂತ. ಒಂಥರ ಮಿಕ್ಸ್ಡ್ ಮೈಂಡ್ ಸೆಟ್ಟಲ್ಲಿ ಓಡ್ತಿತ್ತು ನನಗೆ ಆ ಮೂಮೆಂಟಲ್ಲಿ. ನಾನು ವರ್ಕೌಟ್ ಮಾಡ್ತಿದ್ದೆ. ವರ್ಕೌಟ್ ಮಾಡೋ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಲೈಕ್ 4:15ಗೇನೋ ನಾನು ಈವ್ನಿಂಗ್ ವರ್ಕೌಟ್ ಅಟೆಂಡ್ ಮಾಡೋಣ, ನನ್ನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅಂತ ಡಿಸೈಡ್ ಮಾಡಿದ್ದು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ಕಸ ಎಲ್ಲ ಗುಡಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಸ್ಟ್ ಬರುತ್ತೆ ಅಂತ ಬಟ್ಟೆ ಎಲ್ಲ ಜೋಡ್ಸೋಕ್ಕೆ ಶುರು ಮಾಡಿದ್ದು. ಇದು ಲಾಸ್ಟ್ ವೀಕೇನೋ ವಾಶ್ ಮಾಡಿ ಹಾಕಿದ ಬಟ್ಟೆಗಳು. ಸೊ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟಿದ್ದೆ. ಇದು ಎತ್ತಿಟ್ಟಾದ್ಮೇಲೆ ನಾನು ವರ್ಕೌಟ್ ಮಾಡೋಕ್ಕೆ ಹೋಗಿದ್ದು ಅನಿಸುತ್ತೆ. ಸೊ ವರ್ಕೌಟ್ ಎಲ್ಲ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟು ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ದಾಯಿತು. ಸೊ ವರ್ಕೌಟ್ ಮಾಡ್ತಾ ಏನಾಯಿತು ಅಂದರೆ, ನಂದು ಕಾಲ್ದು ನಿಮ್ಗೊಂದ್ಸಲ ಹೇಳಿದ್ದೆ, ನಂದು ನೇಲ್ ಪಾಲಿಷ್ ಹಾಕಿ ಒಂದು ರೈಟ್ ಸೈಡ್ದೊಂದು ಫಿಂಗರು ಒಂಥರ ಆಗಿಬಿಟ್ಟಿದೆ. ನಾನೆಲ್ಲೂ ಕಾಲು ಟಚ್ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ದೆ. ಹೋಪ್ ನಿಮ್ಗೆ ನೆನಪಿರ್ಬೋದು. ಅದು ಸ್ವಲ್ಪ ಟಚ್ ಆಗಿಬಿಡ್ತು ಮ್ಯಾಟ್ಗೆ. ನನಗೆ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಸರಿ ಅಂತ ಹೋಗಿ ಆಚೆಗೆ ಫಸ್ಟು ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು ಅಂತ ವಿತ್ಡ್ರಾ ಮಾಡಿಕೊಂಡು ಸೇವಿಂಗ್ಸ್ ಮಾಡೋಕ್ಕೆ ಈ ಮಂತ್ಗೆ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದೆ. ನೋಡಿ ಈ ಥರ ಆಗಿಬಿಟ್ಟಿದೆ, ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಸಖತ್ ಪೇನ್ ಆಗಿಬಿಡ್ತು. ಸಡನ್ನಾಗಿ ನಾನು ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಅದನ್ನು. ವರ್ಕೌಟ್ ಮಾಡೋದು ಕ್ವಿಕ್ಕಾಗಿ, ಯಾಕೋ ಇದು ಮಾರ್ಕ್ ಬೇರೆ ಆಗಿದೆ, ಈ ಥರ ಬ್ಲಡ್ ಬೇರೆ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ನಿಯರ್ ಬೈ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಬಂದಿದ್ದಾಯಿತು. ಐ ಆಮ್ ಸೋ ಹ್ಯಾಪಿ. ಇವಾಗ 52 kg ಇದ್ದೀನಿ ಗೈಸ್. ಆಲ್ಮೋಸ್ಟ್ 3 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ತುಂಬ ಹೊತ್ತು ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ ಆಯ್ತಾ, ನರ್ಸ್ತಾನೆ ನೋಡ್ತಿದ್ರು. ಅದು ಹೋಗಿ ಅವ್ನು ಕೇಳಿದೆ, ಉಗುರು ತೆಗಿತೀರಾ, ಏನು ಎತ್ತಕತೆ ಅಂತ. ಅವರು ಇಲ್ಲ, ಒಂದು ಇಂಜೆಕ್ಷನ್ ಕೊಡ್ತೀವಿ, ಸೆಪ್ಟಿಕ್ ಇಂಜೆಕ್ಷನ್ ಏನಂತಾರೆ ಇರ್ಬೋದು ಅನಿಸುತ್ತೆ, ಅದನ್ನು ಕೊಟ್ಟರು. ಅದನ್ನು ತೊಗೊಂಡು ಮತ್ತು ಉಗುರು ಬೇಕಿದ್ರೆ ತೆಗಿತೀವಿ, ಇಲ್ಲಾಂದರೆ ಅದು ಹೋಗುತ್ತೆ ಹಾಗೆ ಅಂತಿದ್ರು. ನಾನು ಸರಿ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದಾಯಿತು. ಸ್ವಲ್ಪ ಟೆನ್ಷನ್ ಆದೆ ಮೂಮೆಂಟ್ಗೆ, ಆಮೇಲೆ ಲೈಕ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಫಸ್ಟ್ ಕ್ಲೀನ್ ಮಾಡ್ತೀರಾ, ಆಮೇಲೆ ಇಂಜೆಕ್ಷನ್. ಅದು ಯಾವತ್ತು ರಿಮೂವ್ ಮಾಡಬೇಕು? ಅದೇ ಹೋಗುತ್ತೆ ಅಲ್ಲ, ಬ್ಯಾಂಡೇಜು ಹಾಕಲ್ವಾ? ಹಂಗೆ ಅದೇ ಅದು ಬರ್ತಾ ಅದೇ ಎದ್ದೇಳುತ್ತೆ ಮೇಲೆ.
हाँ वो पेशेंट का क्या नाम है क्या जो ड्रेसिंग कर रहे हो? रंजिता दट्टी ऐसे ऑलरेडी लिख दिया ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಸಿಕ್ತು ಗೊತ್ತಾ, ರಿಸೆಪ್ಷನಲ್ಲಿ ಪೇ ಮಾಡೋಕ್ಕೆ ಹೋದಾಗ ನಿಮ್ಮ ಏಜ್ ಎಷ್ಟು ಅಂದರು 30 ಅಂದೆ. ಏನೋ 30ನ ನಿಮಗೆ ನೋಡಿ ಕಾಲೇಜ್ ಹುಡುಗಿ ಥರ ಕಾಣಿಸ್ತಿರಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಖುಷಿ ಆಯಿತು ಅಂತೀರ. ಹಾಗೆ ನಡ್ಕೊಂಬರ್ಬೇಕಾದ್ರೆ ನಮ್ಮ ಮನೆ ಹತ್ರ ಈ ಅಣ್ಣ ಸಖತ್ತಾಗಿ ಮಾಡ್ತಾರೆ ಆಯಿತಾ, ವಡಾಪಾವು. ಅಲ್ಲಿ ಹೋಗ್ಬಿಟ್ಟು ಒಂದು 20 ರೂಪೀಸ್ ಕೊಟ್ಬಿಟ್ಟು ವಡಾಪಾವನ್ನ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದೆ. ಈವ್ನಿಂಗ್ ಬೇರೆ ಆಗಿತ್ತು, ನನಗೂ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ಹಾಕ್ಕೊಂಡು ಮನೆಗೆ ಬಂದಿದ್ದಾಯ್ತು ನಾನಂತ. ಸೊ ಇವಾಗ ಮನೆಗೆ ಬಂದು ಜಿಂಜರ್ ಟೀನ ಮಾಡ್ಕೊತಾ ಇದ್ದೀನಿ. ನಾನು ಆದಷ್ಟು ಜಿಂಜರ್ನ ಆ್ಯಡ್ ಮಾಡಬೇಕು ಇನ್ ಕೇಸ್ ನಾನು ಟೀ ಕುಡಿಯೋದು. ಕಾಫಿನ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಕಾಫಿನೇ ಕುಡಿತಿಲ್ಲ. ನೀರು, ಜಿಂಜರ್ ವಾಟರು, ಜಿಂಜರ್ ಟೀ ಈ ಥರದನ್ನ ಕುಡಿಬೇಕು ಜಾಸ್ತಿ. ನಾನು ಜಿಂಜರ್ ಟೀ ಕುಡಿಯೋಂಗಿಲ್ಲ, ಜಿಂಜರ್ ವಾಟರ್ ಸ್ಪೆಷಲಿ. ಅದರಿಂದ ಬ್ಲೋಟಿಂಗ್ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಜಿಂಜರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ನನಗೆ ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಅಂತ ಹೇಳಿಬಿಟ್ಟು ವಡಾಪಾವನ್ನ ತೊಗೊಂಬಂದೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರ ಆಯಿತಾ. ನಾನು ಇವತ್ತು ದಾರಿಲಿ ಬರ್ಬೇಕಾದ್ರೆ ಅಲ್ಲಿ ಚಿಕ್ಕದಾಗ ಒಂದು ಸ್ಟಾಲ್ ಇಟ್ಕೊಂಡಿದ್ರು ಆಯಿತಾ ಅಕ್ಕ ಒಬ್ಬರು. ಸೊ 20 ರೂಪೀಸ್ಗೇನೋ ಚಟ್ನಿ ಪುಡಿ ಮಾಡ್ತಿದ್ರು ಅಂತ ಇದನ್ನು ತೊಗೊಂಬಂದೆ. ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ನಾನು ಮನೇಲೇ ಮಾಡ್ಕೊತೀನಿ, ಬಟ್ ನನಗೆ ಟೈಮ್ ಅಷ್ಟಾಗಿ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅಲ್ಲೇ ಬರ್ತಾಯಿದ್ದೆ. 20 ರೂಪೀಸ್ ಇಷ್ಟೇ ಇರೋದಿದು. ತೊಗೊಂಡೋಗಿ ಟೇಸ್ಟ್ ಮಾಡಿ ನೋಡಿ ಹೆಂಗೆ ಅನ್ಸುತ್ತೆ ಹೇಳಿ, ಬೇಕಿದ್ರೆ ನೆಕ್ಸ್ಟ್ ಟೈಮ್ ತೊಗೊಳ್ಳಿ ಅಂದರು. ಸರಿ ಅಂದ್ಬಿಟ್ಟು ಇದೇ ತಗೊಂಬಂದೆ. ಸೊ ಇನ್ಮೇಲೆ ರೈಸು ತುಪ್ಪ ಹಾಕ್ಕೊಂಡು ತಿನ್ನೋದೇ ಸಖತ್ತಾಗಿರುತ್ತೆ ಆಯಿತಾ. ನಂದೊಂದು ವೀಡಿಯೋ ಇದೆ ಆಲ್ರೆಡಿ, ನೀವು ಹೋಗಿ ಚೆಕ್ ಮಾಡಿ. ಲೈಕ್ ಹೆಂಗೆ ಚಟ್ನಿ ಪುಡಿ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಹೆಲ್ದಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ತುಪ್ಪ ಅಥವಾ ಆಯಿಲ್ ಇದ್ರೂ ಸಹ ನೀವು ಸಕ್ಕತ್ತಾಗಿ ಊಟ ಮಾಡ್ಬೋದು, ಹೊಟ್ಟೆ ತುಂಬುತ್ತೆ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ವಾಟ್ ಎವರ್ ನೀವು ಕರಿಬೋದು. ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ, ಟ್ರೈ ಮಾಡಿ. ನಂಗೆ ಆ್ಯಕ್ಚುಲಿ ಡಿನ್ನರ್ ಏನು ತಿನ್ನಬೇಕು ಅಂತ ಐಡಿಯಾನೇ ಇಲ್ಲ. ಸ್ವಲ್ಪ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ದಾಳಿಂಬೆನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೇ ತಿನ್ಕೊತೀನಿ, ಸಾಕು ಅನಿಸುತ್ತೆ ನನಗೆ. ನಾಳೆ ಬೆಳಗ್ಗೆ ಚೆನ್ನಾಗಿ ತಿನ್ನೋಣ. ನಾಳೆ ಬೆಳಗ್ಗೆಗೆ ದೋಸೆಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕು, ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ